ಜೈಲಿನ ರಾಜಾತಿಥ್ಯದ ವಿಡಿಯೋಗಳು ಹೇಗೆ ಲೀಕ್ ಆದವು ಅನ್ನೋದರ ಹಿಂದೆ ಸರ್ಕಾರ ಬಿದ್ದಿದೆ. ಆದ್ರೆ ರಾಜಾತಿಥ್ಯ ಕೊಟ್ಟ ಜೈಲು ಅಧಿಕಾರಿಗಳ ವಿರುದ್ಧ ಏನೂ ಕ್ರಮವಿಲ್ವಾ? ಇದನ್ನೆಲ್ಲ ನಾವು ಪ್ರಸಾರ ಮಾಡ್ತಾ 2 ದಿನ 3 ದಿನ ಆಯ್ತು. ರಾಜಾತಿಥ್ಯ ಕೊಡ್ತಾ ಇರ್ತಕ್ಕಂಥ ಜೈಲು ಅಧಿಕಾರಿಗಳು ಯಾರಿದ್ದಾರೆ? ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು, ಅವರ ವಿರುದ್ಧ ಏನು ಕ್ರಮ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರು, ರೇಪಿಸ್ಟ್ಗಳಿಗೆ ರಾಜಾತಿಥ್ಯ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಇನ್ನೂ ಕೂಡ ಸಸ್ಪೆಂಡ್ ಮಾಡಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಖೈದಿಗಳಿಗೆ ಮೊಬೈಲು, ಸಿಗರೇಟು ಸೇರಿದಂತೆ ಎಲ್ಲ ವ್ಯವಸ್ಥೆ, ದುಡ್ಡು ಕೊಟ್ರೆ ಖೈದಿಗಳಿಗೆ ಏನು ಬೇಕಾದ್ರೂ ವ್ಯವಸ್ಥೆ ಸಿಗತ್ತೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಜೈಲಿನಲ್ಲಿ ಉಗ್ರರು, ಕೊಲೆಗಡುಕರಿಗೆ ಎಲ್ಲ ವ್ಯವಸ್ಥೆ ಸಿಗ್ತಾ ಇದೆ. ರೌಡಿಗಳ ಬರ್ತ್ಡೇ ಸಂಭ್ರಮ ಆಚರಣೆ ನಡೀತಾ ಇದೆ, ಎಣ್ಣೆ ಪಾರ್ಟಿ ನಡೀತಾ ಇದೆ, ಡ್ಯಾನ್ಸ್ ನಡೀತಾ ಇದೆ, ಕೇಕ್ ಕಟ್ಟಿಂಗು, ಸೆಲೆಬ್ರೇಷನ್ ಎಲ್ಲವೂ ನಡೀತಾ ಇದೆ ಜೈಲಿನಲ್ಲಿ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಸರ್ಕಾರ ಮಾತ್ರ ಗಪ್ ಚುಪ್ ಆಗಿರ್ತಕ್ಕಂಥದ್ದು. ಇದು ಯಾವ ಗೂಂಡಾರಾಜ್ಗೂ ಕಮ್ಮಿ ಇಲ್ಲ ಅಂತ ಹೇಳಬೇಕು. ಪರಪ್ಪನ ಅಗ್ರಹಾರ ಜೈಲು ಹಂಗಾಗಿದೆ. ಓಲ್ಡ್ ವಿಡಿಯೋ ಅಂತ ದಾರಿ ತಪ್ಪಿಸೋಕೆ ಒಂದಷ್ಟು ಸುದ್ದಿಗಳನ್ನ ಹಬ್ಬಿಸಿದ್ರು. ಆದ್ರೆ ರಿಪಬ್ಲಿಕ್ ಕನ್ನಡ ಪ್ರೂವ್ ಮಾಡ್ತು ಅದು ಓಲ್ಡ್ ವಿಡಿಯೋ ಅಲ್ಲ. 2025 ನವೆಂಬರ್ 6ರ ವಿಡಿಯೋ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿರೋ ನ್ಯೂಸ್ ಪೇಪರ್ ಮೇಲೆ ಡೇಟ್ ಇದೆ, ಅದರಲ್ಲಿರೋ ಕ್ಯಾಲೆಂಡರ್ ಮೇಲೆ 2025ರ ಕ್ಯಾಲೆಂಡರ್ ಇದೆ. ಅಲ್ಲಿ ಅಷ್ಟು ಸುಲಭವಾಗಿ ದೃಶ್ಯಗಳು ಮೋಸ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಅಪ್ಡೇಟ್ ತಗೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, 2.5-3 ದಿನ ಆಯ್ತು ಈ ವಿಡಿಯೋಗಳು ಓಡಾಡ್ತಾ. ಈಗ ಸರ್ಕಾರ ಈ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಂಡಿದೆ? ಇಷ್ಟೆಲ್ಲ ಜೈಲಲ್ಲಿ ಅನಾಚಾರಗಳು ನಡೆಯೋದಕ್ಕೆ ಬಿಟ್ಟಿರ್ತಕ್ಕಂಥ ಅಧಿಕಾರಿಗಳು, ಶೇಮ್ ಆನ್ ಅವರ್ ಸಿಸ್ಟಮ್. ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ರೀತಿ ಭಯೋತ್ಪಾದಕರಿಗೆ, ರೇಪಿಸ್ಟ್ಗಳಿಗೆ, ಈ ರೀತಿ ಸ್ಮಗ್ಲಿಂಗ್ ಆರೋಪ ಹೊತ್ತಿರೋ ಅವರಿಗೆ ಫೋನು, ಟಿವಿ ಪ್ರತಿಯೊಂದು ಒದಗಿಸ್ಕೊಟ್ಟಿರ್ತಕ್ಕಂಥದ್ದು. ಮಾದೇಶ್, ಏನ್ ಕ್ರಮ ಕೈಗೊಂಡಿದೆ ಅಧಿಕಾರಿಗಳ ವಿರುದ್ಧ ಗೃಹ ಇಲಾಖೆ? ಯಾಕೆ ಹಿಂಜರಿತಾ ಇದೆ? ಯಾಕೆ ಸಿದ್ದರಾಮಯ್ಯನವರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜೈಲು ವಿಚಾರದಲ್ಲಿ ಇಷ್ಟೊಂದು ಸಿಂಪತಿ, ಇಷ್ಟೊಂದು ದಿವ್ಯ ಮೌನ? ಖಂಡಿತ ಶ್ರೀಲಕ್ಷ್ಮಿ, ಒಂದು ವಿಚಾರದ ಬಗ್ಗೆ ಈಗಾಗಲೇ ಹೋಮ್ ಮಿನಿಸ್ಟರ್ ಡಿಜಿಗಳ ಜೊತೆ ಒಂದಷ್ಟು ಮೀಟಿಂಗ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಡಿಜಿ ಸಲೀಂ ಆಗಿರ್ಬೋದು, ಮತ್ತೆ ಪ್ರಿಸನ್ಸ್ ಎಡಿಜಿಪಿ ದಯಾನಂದ್ ಅವರಾಗಿರ್ಬೋದು. ಜೊತೆಗೆ ಈ ಬಾರಿಯ ಮೀಟಿಂಗ್ ನಲ್ಲಿ ಜೈಲಿನ ಎಲ್ಲಾ ಸೂಪರಿಂಟೆಂಡೆಂಟ್ಗಳನ್ನು ಕೂಡ ಕರೆತಂದು ಇವತ್ತು ಮೀಟಿಂಗ್ ಮಾಡಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ. ಆ ಒಂದು ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರನ್ನ ಕ್ವಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಫೋಟೋಗಳನ್ನ ವಿತ್ ಮೀಡಿಯಾದಲ್ಲಿ ಬಂದಿರುವಂತಹ ವಿಡಿಯೋಗಳನ್ನ ತೋರಿಸಿ ಅವರಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಹೋಮ್ ಮಿನಿಸ್ಟರ್, ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಕೈಕಟ್ಟು ನಿಂತಿದ್ರು, ಸೈಲೆಂಟ್ ಆಗಿದ್ರು. ಯಾಕಂದ್ರೆ ಒಳಗಡೆ ಅಕ್ರಮ ಆಗಿರೋದಂತೂ ನಿಜ, ಒಳಗಡೆ ವಿಡಿಯೋಗಳು ನಡೆದಿರೋದಂತೂ ನಿಜ. ಅಲ್ಲಿರುವಂತಹ ಒಂದಷ್ಟು ರೇಪಿಸ್ಟ್ ಗಳಿಗೆ, ಅಲ್ಲಿರುವಂತಹ ಒಂದಷ್ಟು ಕೊಲೆಗಡಕರಿಗೆ, ಅಲ್ಲಿರುವಂತಹ ಒಂದಷ್ಟು ಟೆರರಿಸ್ಟ್ ಗಳಿಗೆ ಮೊಬೈಲ್ ಸಿಗ್ತಿದೆ ಅಂದ್ರೆ, ಅಲ್ಲಿ ಒಳಗಡೆ ಅಷ್ಟೆಲ್ಲ ಸೌಲಭ್ಯಗಳು ಸಿಗ್ತಿದೆ ಅಂದ್ರೆ ನಿಜಕ್ಕೂ ಕೂಡ ಇದನ್ನ 3 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದೆ. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇಷ್ಟೆಲ್ಲ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು? ಜೊತೆಗೆ ಅಲ್ಲಿರುವಂತಹ ಒಳಗಡೆ ಇರುವಂತಹ ಕೈದಿಗಳ ಹಣವನ್ನ, ಅವರ ಹಣದ ಆಸೆಗೆ ಈ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಆ ಒಂದು ಆಯಾಮದಲ್ಲೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ. ಎಲ್ಲಾ ಜೈಲು ಸೂಪರಿಂಟೆಂಡೆಂಟ್ ಗಳನ್ನು ಕೂಡ ಕರೆದು ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ವರದಿಯನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಕಳೆದ 1 ವರ್ಷದ ಹಿಂದೆ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ, ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ರೀತಿಯಾಗಿ ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ದರ್ಶನ್ಗೆ ಮತ್ತೆ ಅಲ್ಲಿ ಏನೆಲ್ಲ ರಾಜಾತಿಥ್ಯ ಕೊಡಲಾಗಿತ್ತು, ಆತನಿಗೆ ಸಿಗರೇಟ್ ಕೊಡಲಾಗಿತ್ತು, ಅಲ್ಲಿ ಕೂಡಿಸಿತ್ತು, ಒಂದ್ ರೀತಿ ರೆಸಾರ್ಟ್ ನ ಫೀಲ್ ಅನ್ನ ಕೊಡಲಾಗಿತ್ತಲ್ಲ, ಆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸೌತ್ ಈಸ್ಟ್ ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. ಅವತ್ತಿನ ಅಧಿಕಾರಿಗಳನ್ನು ಕೂಡ ಕೆಲವರನ್ನ ಅಮಾನತು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅವತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಅವರಿಗೆ, ಅವರ ವಿರುದ್ಧ ತನಿಖೆಯನ್ನು ಕೂಡ ಈಗಾಗಲೇ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮಾದೇಶ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಹಾಗೇನೆ ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಸವರಾಜ್ ಮಾಲ್ಗತ್ತಿ ಅವರೇ. ನಮಸ್ತೆ, ಹೇಳಿ ಮೇಡಮ್. ಎಷ್ಟೆಲ್ಲ ವಿಡಿಯೋಗಳು ಕಳೆದ 2 ದಿನಗಳಿಂದ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾನೆ ಇದೆ. ಅದು ಹಳೆ ವಿಡಿಯೋ ಅಂತ ಹೇಳಲಾಯ್ತು, ಅದರಲ್ಲಿ ಡೇಟ್ ಕೂಡ ಇದೆ. ಅದರಲ್ಲಿರೋ ಪೇಪರ್ ಮೇಲೆ, ಕ್ಯಾಲೆಂಡರ್ ಮೇಲೆ 2025ರ ವಿಡಿಯೋಗಳು, ನವೆಂಬರ್ನ ವಿಡಿಯೋಗಳು ಅನ್ನುವಂಥದ್ದು. ಇಷ್ಟೆಲ್ಲ ಜೈಲಲ್ಲಿ ಎಲ್ಲ ಸಿಗ್ತಾ ಇದೆ. ಭಯೋತ್ಪಾದಕರಿಗೂ ಫೋನ್ ಸಿಗ್ತಾ ಇದೆ, ರೇಪಿಸ್ಟ್ಗಳಿಗೆ ಫೋನ್ ಸಿಗ್ತಾ ಇದೆ, ಸ್ಮಗ್ಲಿಂಗ್ ಕೇಸಲ್ಲಿ ಇರೋರಿಗೆ ಫೋನ್ ಸಿಗ್ತಾ ಇದೆ, ಟಿವಿ ಸಿಗ್ತಾ ಇದೆ.
ಏನ್ ಗತಿ ಸರ್ ನಮ್ಮ ರಾಜ್ಯದ್ದು, ಏನ್ ಹೇಳೋಕ್ ಬಯಸ್ತೀರಿ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪರಪ್ಪನಹಳ್ಳಿ ಜೈಲಲ್ಲಿ ಯಾವ ರೀತಿ ಎಲ್ಲಾ ಸವಲತ್ತುಗಳು ಅವರಿಗೆ ಸಿಗ್ತಾ ಇದೆ. ಇದು ಅಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು. ಎಷ್ಟು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥವ್ರು, ವಿಕೃತ ಕಾಮಿ, ಪನಿಷ್ಮೆಂಟ್ಗೆ ಒಳಗಾದಂತಹ ವಿಕೃತ ಕಾಮಿ. ಅದೇ ರೀತಿ ಸಾಕಷ್ಟು ಜನ. ಆಲ್ ರೈಟ್, ನಮ್ಮ ಜೊತೆ ಮಾಲಗತ್ತಿ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಾಲಗತ್ತಿ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನೀವು ಗಮನಿಸ್ತಿರ್ತೀರಿ ಬೆಳವಣಿಗೆಗಳನ್ನ ಕಳೆದ 2 ದಿನಗಳಿಂದ. ಇದು ತಪ್ಪ ಚರ್ಮ ಇದೆ ಮೇಡಮ್, ಅವ್ರಿಗೆ ಯಾವ್ದು ಇದು ಹತ್ತುದಿಲ್ಲ. ಸಸ್ಪೆಂಡ್ ಮಾಡಿದ್ರು ಪ್ರಯೋಜನ ಇಲ್ಲ, FIR ಆದ್ರೂ ಪ್ರಯೋಜನ ಇಲ್ಲ. ಇದು ಏನಾಗ್ಬಿಟ್ಟಿದೆ, ಬರೀ ಲೋಯರ್ ಲೆವೆಲ್ ಅಧಿಕಾರಿಗಳಿಗೆ ಮಾತ್ರ ಆಕ್ಷನ್ ಆಗ್ಬಿಟ್ಟಿದೆ. ಹೈಯರ್ ಆಫೀಸರ್ಸ್ ಗೆ ಯಾರು ಇಲ್ಲ. ಹೈಯರ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಈಗ ನೋಡಿ, ಹಿಂದೆ ರೂಪಾ ಮೇಡಮ್ ಇದ್ದಾಗೆ, DIG ಇದ್ದಾಗೆ, ಅವರು ADG ಮೇಲೆ ಅವರು 2 ಕೋಟಿ ತಗೊಂಡು ಜಯಲಲಿತಾ ಫ್ರೆಂಡ್ಗೆ ಸವಲತ್ತು ಕೊಟ್ಟರಂತ ರೈಟಿಂಗ್ ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಕರೆಕ್ಟ್, ಅದು ಎನ್ಕ್ವೈರಿ ಮಾಡಿ ಸುಮ್ಮನೆ ಮುಚ್ಚಾಕ್ಬಿಟ್ರು. ಅವ್ರ ಮೇಲೆ ಆಕ್ಷನ್ ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಅದೇ ಪಾಪದ್ದು ಆದ್ರೆ, ಕೈಗ್ನವರಾದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ತದೆ, ಅವ್ರ ಮೇಲೆ FIR ಆಗ್ತದೆ, ಅರೆಸ್ಟ್ ಮಾಡ್ತಾರೆ. ಬಟ್ ಈ ಸೀನಿಯರ್ ಆಫೀಸರ್ಸ್ ಏನೂ ಆಗ್ಲಿಲ್ಲ. ಅರ್ಜಿ ಮಾಡಿದವ್ರಿಗೆ ಏನೂ ಆಗ್ಲಿಲ್ಲ, ಅವ್ರು ಯಾವ ಆರಾಮ್ ರಿಟೈರ್ಡ್ ಆಗಿ ಬರೆಯಾಗಿದ್ದಾರೆ. ಸೊ ಈ ತರ ಡಿಫರೆನ್ಸ್ ಆಫ್ ಇದು ಬಂದ್ರೆ, ಪ್ರಾಮಾಣಿಕತೆಯಿಂದ ಆಕ್ಷನ್ ಆಗದೆ ಇದ್ರೆ ಅದಕ್ಕೆ ಯಾರು ಹೊಣೆ? ಇದೆಲ್ಲ ನಿರಂತರವಾಗಿ ನಡೀತಾನೆ ಇರ್ತದೆ. ಆಮೇಲೆ ಇದು ಏನು ಜೈಲ್ನಲ್ಲಿ ಈ ತರ ಅವ್ಯವಹಾರ ನಡೀಬಾರ್ದಂತ ಸಾಕಷ್ಟು ಕಾನೂನುಗಳು ಮಾಡಿದ್ದಾರೆ. ನಾವು ಪೊಲೀಸ್ ಹೋಗಿ 3 ತಿಂಗಳು ಒಮ್ಮೆ ರೇಡ್ ಮಾಡ್ತೇವೆ, ಆಮೇಲೆ ಜಡ್ಜ್ಗಳು ಹೋಗಿ ರೇಡ್ ಮಾಡ್ತಾರೆ. ಆದ್ರೆ ನಾವು 4 ಊರಿಗೆ ಹೋಗಿ ರೇಡ್ ಮಾಡ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಅವರೆಲ್ಲ ಮಾಹಿತಿಯನ್ನ ಲೀಕ್ ಔಟ್ ಮಾಡ್ತಾರೆ. ಮಾಹಿತಿ ಕೊಟ್ಟ ಮೇಲೆ ಅದೆಲ್ಲ ಆಟೋಮೆಟಿಕ್ ಅಲರ್ಟ್ ಆಗ್ಬಿಡ್ತಾರೆ. ಅಲ್ಲಿ ಇರುವಂತ ಸಾಮಾನುಗಳೆಲ್ಲ ಕಿತ್ತು ಹಾಕಿ ಮುಚ್ಚಿಡ್ತಾರೆ. ಸೊ ಇದು ಈಗ ಹೋದಾಗ ಆದ್ರೂ ಅಲ್ಲೊಂದ್ ಚಾಕು, ಗಾಂಜಾ ಗಿಂಜಾ, ಅವು ಇವು, ಫೋನು, ಮೊಬೈಲ್ ಏನಾದ್ರು ಸಿಗ್ತವೆ. ಇದಕ್ಕೆಲ್ಲ ಕಾರಣ ಏನು? ಕರಪ್ಷನ್. ಭಯಂಕರ ಕರಪ್ಷನ್ ಇದೆ. ಅದು ಹೇಳೋ ಮಿತಿಮೀರಿದ ಕರಪ್ಷನ್. ಅದು ಇವನ್ ನಿಮಗೊಂದು ಹೇಳ್ತೇನೆ, ಒಂದು ಬಿರಿಯಾನಿ ಒಯ್ದು ಕೊಟ್ರೆ, ಏನು ಸಂಬಂಧಿಕರ ಜೈಲ್ನಾಗಿದ್ದವ್ರು ತಂದಿರ್ತಾರೆ, ಆ ಬಿರಿಯಾನಿ ಎಲ್ಲಾ ಪೀಸ್ ತಿಂದು ಒಂದು ಕಾಲು ಭಾಗ ಮಾತ್ರ ಅವನಿಗೆ ಆರೋಪಿಗೆ ಹೋಗಿ ಮುಡುತ್ತದೆ. ಆ ಲೆವೆಲ್ ಕರಪ್ಷನ್ ಇದೆ. ಬರೀ ಕರಪ್ಷನ್ ಒಂದೇ ಅಲ್ಲ, ಅಲ್ಲಿ ಇರುವಂತ ಅಲ್ಲಿ ಟೆರರಿಸ್ಟ್ ಏನಿದ್ದಾರೆ, ರೌಡಿಗಳೇನಿದ್ದಾರೆ, ಕೆಲವೊಬ್ರು ದುಡ್ಡು ಕೊಡ್ತಾರೆ, ಕೆಲವೊಬ್ರು ಹೆದರಿಸ್ತಾರೆ. ಮಗನೇ ಹೊರಗೆ ಬಾ, ನೀನ್ ನೋಡು, ನಿನ್ನ ಮಗಳು ಅಲ್ಲಿ ಕಾಲೇಜಿಗೆ ಹೋಗ್ತಾಳೆ, ನಾಳೆ ಹುಷಾರಾಗಿರು, ನಾಳೆ ನೋಡು ಮತ್ತೆ ನಿನ್ ಹ್ಯಾಂಗಾಗ್ತದೆ ನಿನ್ ಪರಿಸ್ಥಿತಿ ಅಂತ ಧಮಕಿ ಹಾಕ್ತಾರೆ. ಧಮಕಿ ಹಾಕುದ ಕೂಡಲೇನೆ ಅವ್ರು ಹೆದರ್ಕೊಂಡು ಅವರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕೆ ಧಮಕಿ ಹಾಕಿದ್ರೆ ಸುಮ್ಮನೆ ಇದ್ಬಿಡ್ತಾರೆ. ಈ ತರ ಇದು ಯಾರು ದುಡ್ಡು ತಗೊಳ್ಳೋದಿಲ್ಲ ಅವ್ರಿಗೆ ಹೆದರಿಸ್ತಾರೆ. ಆಮೇಲೆ ಒಳಗಡೆ ಒಂದು ಲ್ಯಾಂಡ್ ಮಾರ್ಕ್ ಇರ್ತದೆ. ಒಳಗಡೆ ಒಂದು ಮರನೋ ಗಿರಾನೋ ಲ್ಯಾಂಡ್ ಮಾರ್ಕ್ ಮಾಡಿರ್ತಾರೆ. ಒಂದು 50 ಅಡಿ ಹತ್ರ ಕಾಂಪೌಂಡ್ ಇರ್ತದೆ. ಅದ್ರ ಮೇಲಿಂದ ಇದು ಒಗಿತಾರೆ, ಗೋಡಿ ಮೇಲಿಂದಾನೇ ಹೊರಗಡೆ ಸಾಮಾನು ಎಸಿತಾರೆ. ಅವ್ರಿಗೇನು ಗಾಂಜಾ, ಅಫೀಮ್ ಎಲ್ಲ ಏನ್ ಬೇಕೋ ಆ ಮೊಬೈಲ್ ಪ್ರತಿಯೊಂದನ್ನು ಎಸಿತಾರೆ. ಅದನ್ನ ಇವರು 5 ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ನಲ್ಲಿ ಇವರು ಕಲೆಕ್ಟ್ ಮಾಡಕ್ ಹೋಗ್ತಾರೆ. ಸೊ ಈ ತರ ನಿರಂತರವಾಗಿ ಈ ತರ ನಟಿಸ್ತಾ ಇರ್ತದೆ. ಸೊ ಅದಕ್ಕೆ ಬರೀ ನಾವು ಕರಪ್ಷನ್ ಅಂತ ಅಂದೇ ಅಲ್ಲ, ಧಮಕಿ ಹಾಕ್ತಾರೆ, ಅನೈತಿಕ ರೀತಿಯಿಂದ ಕಳಿಸ್ತಾರೆ, ಈಗ ಎಲ್ಲ ನಡೀತದೆ. ಇದಕ್ಕೆ ಏನ್ ಮಾಡ್ಬೇಕು? ಇದೆಲ್ಲ ಬಂದಾಗಬೇಕಾದ್ರೆ ಮೇಡಮ್, ಇವ್ರಿಗೆ ಅಲ್ಲಿ ಇರುವಂತ ಜನರನ್ನೆಲ್ಲ ಸೀದಾ ಇಲ್ಲಿ ಬಾಂಬೆ, ಇದು ಬೆಂಗಳೂರು ಮತ್ತು ಮೈಸೂರಲ್ಲಿ ಇರುವಂತ ಏನ್ ಸಿಬ್ಬಂದಿ, ಜೈಲ್ ಸಿಬ್ಬಂದಿ ಇದ್ದಾರೆ, ತಗೊಂಡೋಗಿ ಇವ್ರಿಗೆ ಬಳ್ಳಾರಿ, ಗುಲ್ಬರ್ಗ, ರಾಯಚೂರು ಇಂಥ ಕಡೆ ಹಾಕ್ಬೇಕು. ಅಲ್ಲಿ ಸಿಬ್ಬಂದಿಯನ್ನ ಇಲ್ಲಿಗೆ ಅಂದ್ರೆ ಪುರಾ ನಾನು ಕಂಪ್ಲೀಟ್ ಎರಡಿಕೇಟ್ ಆಗ್ತದಂತ ಹೇಳ್ತಾ ಇಲ್ಲ ಸರ್. ಈಗಿನ ಪರಿಸ್ಥಿತಿನ ನೋಡಿದ್ರೆ ಅಲ್ಲಿ ಯಾರೇ ಬಂದ್ರು ಏನೇ ಬಂದ್ರು ರಾಜ್ಯ ನಮ್ದೇ ಅನ್ನೋ ತರ ಪರಪ್ಪನ ಅಗ್ರಹಾರದ ಖೈದಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಆಫೀಸರ್ಸ್ ಏನೂ ಮಾಡಕ್ಕಾಗಲ್ಲ, ಖೈದಿಗಳು ಅಷ್ಟು ಇನ್ಫ್ಲೂಯೆನ್ಷಿಯಲ್ಲು. ಅಲ್ಲಿ ಪೊಲೀಸರೇ ಖೈದಿಗಳು ಆಕ್ಚುಲಿ ಸ್ವಾತಂತ್ರ್ಯಹೀನರು, ಖೈದಿಗಳೇ ಪೊಲೀಸರಿಗಿಂತ ಜಾಸ್ತಿ ಸ್ವಾತಂತ್ರ್ಯ ಉಳ್ಳವರು ಅನ್ನೋ ತರ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ನಿಜ ಮೇಡಮ್. ನೋಡಿ, ದುರ್ದೈವ ಅಂದ್ರೆ ನಮ್ಮ ದಯಾನಂದ ಸಾಹೇಬ್ರು ಇದ್ದಾರೆ, ಪಾಪ ಆನೆಸ್ಟ್ ಮನುಷ್ಯ, ಪ್ರಾಮಾಣಿಕ ಅಧಿಕಾರಿ, ಅವರು ಸಿನ್ಸಿಯರ್ ಅಧಿಕಾರಿ, ಅಷ್ಟು ಅವ್ರ ಕಡೆಯಿಂದಾನೇ ಕಂಟ್ರೋಲ್ ಮಾಡಕ್ಕಲ್ಲ. ಬಟ್ ಇದು ಏನಾಗಿದೆ, ಆಫೀಸ್ ಎಲ್ಲ ಹೆಡ್ ಆಫೀಸರ್ಗಳೆಲ್ಲ ಇಲ್ಲಿ ರೇಸ್ ಕೋರ್ಸ್ ರೋಡ್ ನಲ್ಲಿ ಆಫೀಸ್ ಇದಾವೆ. ಅಲ್ಲಿ ಪರಪ್ಪನಾಗ್ರಹದಲ್ಲಿ ಅವರೇ ಜೈಲಾಧಿಕಾರಿಗಳು, ಜೈಲಾಧಿಕಾರಿ ಸೂಪರಿಂಟೆಂಟು, ಜೈಲ್ DIG, ಅಲ್ಲೇ ಅವ್ರ DIG, IPS DIG ಅಲ್ಲ, ಜೈಲ್ DIGನೇ ಇರ್ತಾರೆ.
ಅವ್ರಿಗೆ ಯಾರು ಕಂಟ್ರೋಲ್ ಇಲ್ಲ. ಇವ್ರು ಯಾವಾಗ ವಿಸಿಟ್ ಮಾಡ್ತಾರೆ. ಇಲ್ಲೇನಾಗಬೇಕು, ಇಲ್ಲಿ ಆಫೀಸ್ಗಳೆಲ್ಲ ತಗೊಂಡೋಗಿ ಅಲ್ಲೇ ಪರಪ್ಪನ ಆಗ್ರಹದಲ್ಲಿ ಶಿಫ್ಟ್ ಮಾಡಬೇಕು. IG DIG ಎಲ್ಲ ಅಲ್ಲೇ ಇರಬೇಕು. ಪ್ರತಿ ದಿವಸ ರೌಂಡ್ ಆಗ್ತಾ ಇರಬೇಕು. ಅಂದ್ರೆ ಒಂಥರ 10 ಬಸ್ ಕಂಟ್ರೋಲ್ ಬರ್ತದೆ. ಎಲ್ಲ ಆಫೀಸ್ಗಳು ಇಲ್ಲಿದ್ದು ಅವ್ರಿಗೆ ಬಿಟ್ರೆ ಅವರು ತಮ್ಮ ಪಾಡಿಗೆ ತಾವು ಇರ್ತಾರೆ. ಬಂದಾಗ ನಾಟಕ ಮಾಡ್ತಾರೆ. ಆಮೇಲೆ ತಮ್ಮ ಏನು ರುಟೀನ್ ಆಗಿ ಏನಿರ್ತದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಆಫೀಸ್ ಮಾಡಿದ್ರೆ ಅವಾಗ ಕಂಟ್ರೋಲ್ ಆಗ್ತದೆ. ಅದು ಆಮೇಲೆ ರೇಡ್ಗಳು ಮೇಲಿನ ಮೇಲೆ ಆಗ್ಬೇಕು. ಪ್ರತಿ ದಿವಸನೂ ಸೀನಿಯರ್ ಆಫೀಸರ್ಸ್ ರೌಂಡ್ ಹಾಕ್ಬೇಕು. ಹಾಗೆ ನೋಡಿ ಅವ್ರಿಗೆ ಮೊಬೈಲ್ ಸಿಗ್ತದೆ, ಹೊರಗಿನವ್ರಿಗೆ ಜಾಮರ್ ಆಗಿರ್ತದೆ, ಇವ್ರಿಗೆ ಜಾಮರ್ ಇಲ್ಲ, ಏನೂ ಇಲ್ಲ. CC ಕ್ಯಾಮ್ರಾನು ಮುಚ್ಚಿಡ್ತಾರೆ, ಅದು ಕೆಡಿಸ್ಬಿಡ್ತಾರೆ. ಸೊ ಇಷ್ಟೆಲ್ಲ ಅವ್ಯವಹಾರ ನಡೆದಿರ್ತದೆ. ಅದಕ್ಕೆ ಕೊನೆ ಅನ್ನೋದಿಲ್ಲ ಮೇಡಮ್. ಇವ್ರಿಗೆ ಸರಿಯಾದಂತ ಫರ್ಮ್ ಆಕ್ಷನ್ ಇಲ್ಲ. ಫರ್ಮ್ ಆಕ್ಷನ್ ಇಲ್ಲ, ಈ ತರ ವ್ಯವಸ್ಥೆ ನಡೆದಿದೆ. ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಬಸವರಾಜ್ ಮಾಲಗತ್ತಿ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ರು. ವಿಡಿಯೋ ವೈರಲ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗೋದಕ್ಕೆ ಧನ್ವೀರ್ ಪ್ಲಾನ್ ಮಾಡಿದ್ದರಾ? ಅದರ ಸುಳಿವು ಸಿಕ್ಕ CCB ಮಿಂಚಿನ ಕಾರ್ಯಾಚರಣೆ. ನೋಡಿ, ಇಂಥದಕ್ಕೆಲ್ಲ ಮಿಂಚಿನ ಕಾರ್ಯಾಚರಣೆ ಮಾಡ್ತಾರೆ ಇವರು. ಯಾರು ವಿಡಿಯೋ ಕೊಟ್ಟರು ಮೀಡಿಯಾಗಳಿಗೆ, ಎಲ್ಲಿಂದ ಬಂತು, ಅದನ್ನ ಮಿಂಚಿನ ಕಾರ್ಯಾಚರಣೆ ಮಾಡಿ ಹಿಡಿತಾರೆ ಅವರು. ಬೆಳಗಿನ ಜಾವ 3 ಗಂಟೆಗೆ ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು. ಎಂತ ನಾಚಿಕೆಗೇಡಿನ ವಿಚಾರ. ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ. ಅದೇ ಕ್ರಿಮಿನಲ್ಗಳು 18 ಜನರನ್ನ ಸಾಯಿಸಿರೋ ಉಮೇಶ್ ರೆಡ್ಡಿ ಜೈಲಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾನೆ. ಈ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಹಾಗಾದ್ರೆ ಭಯೋತ್ಪಾದಕರು ಫೋನಲ್ಲಿ ಮಾತಾಡ್ಕೊಂಡು ಜೈಲಲ್ಲಿ ಆರಾಮಾಗಿದ್ದಾರೆ, ಐಷಾರಾಮಿ ಜೀವನ ನಡೆಸ್ತಾರೆ. ಈ ಸರ್ಕಾರ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆಯಾ? ಧನ್ವೀರ್ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ ನಲ್ಲಿ ಯಾಕಿದ್ದೀರಿ ಅಂತ 3 ಗಂಟೆಗೆ ಹೋಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಧನ್ವೀರ್ನ ವಶಕ್ಕೆ ಪಡೆದಿದ್ದಾರಂತೆ CCB ಪೊಲೀಸರು. ಇದೇ ಪೊಲೀಸರನ್ನ ಮಿಂಚಿನ ಗುಡುಗಿನ ಮತ್ತೇನು ಮಳೆನೇ ಸುರಿಸಬೇಕಾದ್ರೆ ಜೈಲಿನ ಅನಾಚಾರಗಳನ್ನ ತಡಿಬೋದಲ್ವಾ? ಅದನ್ನ ತಡೆಯೋದಕ್ಕೆ ಮುಂದಾಗ್ತಾ ಇಲ್ಲ. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರ ತನಕ ಈ ಭ್ರಷ್ಟಾಚಾರದ ದುಡ್ಡು ಹರಡಿದೆ? ಹಾಗಾದ್ರೆ ಯಾಕೆ ಜೈಲುಗಳನ್ನ ಇಷ್ಟೊಂದು ಧಾರಾಳವಾಗಿ ಅಲ್ಲಿ ಅನಾಚಾರ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ?